ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಚಿನ್ ಆತ್ಮಹತ್ಯೆಯ ಹಿಂದೆ ಸುಪಾರಿ ಮತ್ತು ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರವೂ ಇದೆ ಅಂತ ಬಿಜೆಪಿಯ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಕೇಸ್ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗಿದೆ ರಾಜ್ಯ ರಾಜಕೀಯದಲ್ಲಿ. ಅದರಲ್ಲಿ ಈಗ ಛಲವಾದಿ ನಾರಾಯಣಸ್ವಾಮಿ ಅವರ ಈ ಹೊಸ ಬಾಂಬ್ ಇನ್ಯಾವ ಮಜಲನ್ನ ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ. ಡೆತ್ ನೋಟ್ನಲ್ಲಿ ಗುತ್ತಿಗೆದಾರ ಸಚಿನ್ ರದ್ದೇ ಅನ್ನೋದು ದೃಢಪಟ್ಟಿದೆ. FSL ನಲ್ಲಿ ಮ್ಯಾಚ್ ಆಯ್ತು. ಸಚಿನ್ ಡೆತ್ ನೋಟ್ ಕೈ ಬರಹ ಅವ್ರದೇನಾ ಅಂತ ಬಹುತೇಕರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ರು. ಅದು ಕೂಡ ಕನ್ಫರ್ಮ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. FSLಗೆ ಅದನ್ನ ರವಾನೆ ಮಾಡಲಾಗಿತ್ತು. ಅವ್ರದೇ ಕೈ ಬರಹ. ಅಲ್ಲಿಗೆ ಸಚಿನೇ ಸೂಸೈಡ್ ಮಾಡಿಕೊಳ್ಳೋಕ್ಕೂ ಮುನ್ನ ಬರೆದಿರುವಂತಹ ಡೆತ್ ನೋಟ್, ಅವರೇ ಉಲ್ಲೇಖ ಮಾಡಿರುವಂತಹ ಅಂಶಗಳು, ಇದರಲ್ಲಿ ಸೂಕ್ತ ತನಿಖೆ ಆಗಬೇಕು ಅಂತ ಕೂಡ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಅದರ ಜೊತೆಗೆ ಹನಿ ಟ್ರ್ಯಾಪ್ ವಿಚಾರವನ್ನ ಈಗ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿಯವರು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಎಷ್ಟು ಗಂಭೀರ ಆರೋಪ ಅಂತ ಅಂದ್ರೆ ಇದು ಈಗ ಆಲ್ರೆಡಿ ನಮಗೆ ಗೊತ್ತು. ಸಚಿನ್ ಅವರ ಆತ್ಮಹತ್ಯೆಯ ಕೇಸ್ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಿಗೆ ಸಂಕಷ್ಟ. ಅದ್ರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಂತ ಹೊತ್ತಲ್ಲೇ ಅದು ಕೂಡ ಕಮಿಷನ್ ಆರೋಪ ಕೇಳೋದಕ್ಕೆ ಸಿಕ್ತಿತ್ತು. ಬಟ್ ಇದಷ್ಟೇ ಅಲ್ಲ, ಹನಿ ಟ್ರ್ಯಾಪ್ ಕೂಡ ಇತ್ತು. ಅವರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಇದ್ರ ಹಿಂದೆ ಅದು ಕೂಡ ಕಾರಣ ಅನ್ನುವಂತಹ ವಿಚಾರವನ್ನ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಇದು ಯಾವ ರೀತಿಯ ಆಯಾಮವನ್ನ ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ. ಬಟ್ ಪೊಲೀಸರ ನಿರ್ಲಕ್ಷ್ಯ ಕೂಡ ಎದ್ದು ಕಾಣಿಸ್ತಾ ಇದೆ ಈ ಪ್ರಕರಣದಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ತನಕ ಈ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಎಲ್ಲೇ ಹೋಗಿದೆ, ಯಾವ ಆಯಾಮದಲ್ಲಿ ಸಾಗ್ತಾ ಇದೆ, ಏನ್ ಬೆಳವಣಿಗೆ ಆಯ್ತು, ಅಟ್ಲೀಸ್ಟ್ ಯಾರನ್ನಾದ್ರೂ ಕರೆದು ವಿಚಾರಣೆ ಮಾಡಿದ್ರೆ ಯಾವ ಬೆಳವಣಿಗೆಯೂ ಕೂಡ ಈ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಆಗಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಆಲ್ರೆಡಿ ಸಚಿನ್ ಅವರ ಆತ್ಮಹತ್ಯೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಒಂದು ರೀತಿ ಮುಜುಗರದ ಸನ್ನಿವೇಶ ಅನುಭವಿಸ್ತಾ ಇರುವ ಹೊತ್ತಲ್ಲೇ ಛಲವಾದಿ ನಾರಾಯಣಸ್ವಾಮಿ ಅವರ ಮತ್ತೊಂದು ಹೊಸ ಬಾಂಬ್ ಇನ್ಯಾವ ರೀತಿ ಆಯಾಮ ಪಡೆದುಕೊಳ್ಳುತ್ತೆ ಅಂತ ರಾಜಕೀಯವಾಗಿ? ಎಕ್ಸಾಕ್ಟ್ಲಿ ಶ್ರುತಿ, ಸಚಿನ್ ಆತ್ಮಹತ್ಯೆ ಪ್ರಕರಣ ಈಗ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಅದರಲ್ಲೂ ಪ್ರಿಯಾಂಕ ಖರ್ಗೆ ಅವರ ಸಚಿವ ಸ್ಥಾನ ಬುಡಕ್ಕೆ ಬಂದಿರುವಂಥದ್ದು. ಇಂದು ಪೋಸ್ಟರ್ ಅಭಿಯಾನ ಮಾಡಿದ ನಂತರ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಡೆತ್ ನೋಟ್ ಬರೆದಿರುವಂಥದ್ದು ಏನು ಸಚಿನ್ ಅವರು ಆ ಡೆತ್ ನೋಟ್ನಲ್ಲಿ ಒಂದು ಕಡೆ ಏನು ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಮಾಡಿರುವಂಥದ್ದು. ಅದರ ಪ್ರಕಾರ ಛಲವಾದಿ ನಾರಾಯಣಸ್ವಾಮಿ ಅವರ ಗಂಭೀರ ಆರೋಪ ಇರುವಂಥದ್ದು. ಇಲ್ಲಿ ಸುಪಾರಿ ವಿಚಾರನೂ ಕೂಡ ಇದು ಪ್ರಸ್ತಾಪ ಆಗಿರುವಂಥ ಹಿನ್ನೆಲೆಯಲ್ಲಿ ಅದು ಅಂತಾರಾಜ್ಯಕ್ಕೆ ಕೂಡ ಬರುತ್ತೆ. ಯಾಕಂದರೆ ಸೊಲ್ಲಾಪುರ ಅನ್ನೋದು ಕೂಡ ಒಂದು ಪ್ರಸ್ತಾಪ ಆಗಿರುವಂಥದ್ದು. ಈ ಹಿನ್ನೆಲೆ ಇದು ಸಿಒಡಿ ತನಿಖೆಗೆ ಸಾಧ್ಯ ಇಲ್ಲ, ಇದು CBI ತನಿಖೆ ಕೊಡಬೇಕಂತ. ಜೊತೆಗೆ ಬಹಳ ಪ್ರಮುಖ ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಹನಿ ಟ್ರ್ಯಾಪ್ ವಿಚಾರ ಸಂಬಂಧಪಟ್ಟಂತೆ ಕೂಡ ಗಂಭೀರ ಆರೋಪ ಮಾಡಿರುವಂಥದ್ದು. ಈಗಾಗಲೇ ಕೂಡ ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಒಂದು ತಂಡದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅದು ಸೂಕ್ಷ್ಮದ ವಿಚಾರದ ಜೊತೆಗೆ ಅದು ನಾನಾ ರೀತಿಯ ಚರ್ಚೆಯ ಜೊತೆಗೆ ಬೇರೆ ಬೇರೆ ಆಯಾಮಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ಕಳೆದ 4-5 ತಿಂಗಳಿಂದ ಆ ಒಂದು ಕಲಬುರಗಿಯಲ್ಲಿ ಏನು ಹನಿ ಟ್ರ್ಯಾಪ್ ತಂಡ ಏನಿದೆ ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಆ ತಂಡವು ಕೂಡ ಇದರಲ್ಲಿ ಪಾತ್ರ ವಹಿಸಿದೆಯಾ ಅನ್ನುವಂಥ ಅನುಮಾನವನ್ನ ವ್ಯಕ್ತಪಡಿಸುವಂಥದ್ದು. ಇದೇ ವಿಚಾರ ಕೂಡ ಡೆತ್ ನೋಟ್ನಲ್ಲಿ ಸಂಬಂಧಪಟ್ಟಂತೆ ಎಲ್ಲ ಒಂದು ಅಂಶ ಇದೆ ಅನ್ನುವಂಥದ್ದು ಏನು ಛಲವಾದಿ ನಾರಾಯಣಸ್ವಾಮಿ ಅವರ ಒಂದು ಏನು ಹೇಳಿಕೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದು ಒಂದು ಕಡೆ ಟೆಂಡರ್ ವಿಚಾರ ಸಂಬಂಧಪಟ್ಟಂತೆ ಕಮಿಷನ್ ವಿಚಾರ, ಜೊತೆಗೆ ಏನು ಸುಪಾರಿ ವಿಚಾರ, ಮತ್ತೊಂದು ಕಡೆ ಹನಿ ಟ್ರ್ಯಾಪ್ ವಿಚಾರ, ಇವೆಲ್ಲವೂ ಕೂಡ ಸಚಿನ್ ಆತ್ಮಹತ್ಯೆ ವಿಚಾರದಲ್ಲಿ ಇವೆಲ್ಲ ಅಂಶಗಳಿರುವಂಥ ಹಿನ್ನೆಲೆಯಲ್ಲಿ ಇದು CID ತನಿಖೆಯಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಿಜೆಪಿ ಆಗ್ರಹ, ಅದರಲ್ಲೂ ಛಲವಾದಿ ನಾರಾಯಣಸ್ವಾಮಿ ಅವರ ಆಗ್ರಹ ಆಗಿರುವಂಥದ್ದು. ಜೊತೆಗೆ ಇದು ಕುಟುಂಬಸ್ಥರು ಕೂಡ CBI ತನಿಖೆ ಕೊಡಬೇಕಂತ ಹೇಳಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ CBI ತನಿಖೆಗೆ ಆಗ್ರಹಿಸ್ತಾ ಇರುವಂಥದ್ದು. ದಿನೇ ದಿನೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಹೊಸ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹೋರಾಟಕ್ಕೆ ಬೆಲೆ ಇಲ್ಲ, ನ್ಯಾಯ ಕೇಳೋದು ತಪ್ಪು ಅಂತೀರಿ. ಆದರೆ ಮಾಡಿರ್ತಕ್ಕಂಥವ್ರು ಯಾರು? ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಜನರೇ. ಆ ಕಾರಣದಿಂದ ನೀವು ವೈಯಕ್ತಿಕವಾಗಿ ತೆಗೆದುಕೊಳ್ಬಾರ್ದು. ಇದನ್ನು
ನೀವು ಈ ಕೇಸನ್ನು ಜವಾಬ್ದಾರಿಯಿಂದ ತೆಗೆದುಕೊಳ್ಬೇಕಾಗತ್ತೆ. ನನ್ನ ಮೇಲೆ ಈ ರೀತಿ ಆಪಾದನೆ ಬರೋದು ನನಗೆ ಇಡಿಸಿಲ್ಲ, ಸರಿ ಹೋಗೋದಿಲ್ಲ. ಆದ್ದರಿಂದ ನೀವು ಯಾವುದೇ ರೀತಿಯ ತನಿಖೆಗೆ ಕೊಡಿ, ನಾನು ಅದನ್ನು ಎದುರಿಸ್ತೇನೆ ಅಂತಕ್ಕಂಥ ಧೈರ್ಯ ನಿಮಗಿರಬೇಕು. ಆದರೆ ನೀವು ಧೈರ್ಯ ಮಾಡ್ತಾ ಇಲ್ಲ, ನೀವು ಹೆದರಿಕೆಯಿಂದ ನೀವು ಯಾರ್ಯಾರು ನಮ್ಮ ಮನೆಗೆ ಮುತ್ತಿಗೆ ಹಾಕ್ತಿರೋ ಮೊದಲೇ ಅಡ್ರೆಸ್ ಕೊಡಿ, ಎಷ್ಟು ಜನ ಬರ್ತೀರಿ ಅಂತೇಳಿ ನಂಬರ್ ಎಷ್ಟು ಬರ್ತೀರಿ ಅಂತ ಹೇಳಿ ಕಳಿಸಿ, ನಾನು ಕಾಫಿ ಟೀ ವ್ಯವಸ್ಥೆ ಮಾಡ್ತೇನೆ. ಹೋರಾಟಕ್ಕೆ ಬೆಲೆ ಇಲ್ಲ. ಇದನ್ನು ಕಾಂಗ್ರೆಸ್ಸು ವೈಯಕ್ತಿಕವಾಗಿ ತಗೊಂಡಿದೆ ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಅವರು ಅದನ್ನೇ ಹೇಳಿದ್ದಾರೆ. ಏನಿದೆ ಇದರಲ್ಲಿ ವೈಯಕ್ತಿಕ? ನಿಮ್ಮ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿಲ್ಲ ಅಂದರೆ 7 ಪೇಜ್ ನೋಟ್ ಇದೆ. ಇದು ಎಲ್ಲಿ ಬಂತು, ಹೇಗೆ ಬಂತು, ಅದು ನಮಗೆ ಗೊತ್ತಿಲ್ಲದಿದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹರಿದಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತೇಳಿ. ವಿರೋಧ ಪಕ್ಷ ಇರೋದು ಏನಕ್ಕೆ ಮತ್ತೆ? ಇಲ್ಲಾಂದ್ರೆ ನಾವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಾಳೆ ನೀವೇ ಏನು ಹೇಳ್ತೀರಿ, ವಿರೋಧ ಪಕ್ಷ ಸತ್ತಿದೆ ಅಂತೀರಿ. ಹೌದಾ? ಈಗ ನಾವು ಪ್ರಶ್ನೆ ಮಾಡಿದರೆ ಇದು ಬೇಕು ಅಂತಲೇ ನಮ್ಮನ್ನು ಟಾರ್ಗೆಟ್ ಮಾಡ್ತದೆ ಅಂತ. ಇದು ಎಲ್ಲನೂ ರಾಜಕೀಯ ಭಾಷೆ, ಇದು ಮಾತುಗಳು. ನಾನು ಹೇಳ್ತಕ್ಕಂಥದ್ದು, ಒಂದು ಜೀವ ಹೋಗಿದೆ, ಅವ್ರಿಗೆ ನ್ಯಾಯ ಕೊಡಬೇಕು. ಆ ಕುಟುಂಬ 6 ಜನ ಮಕ್ಕಳು, 5 ಹೆಣ್ಣು ಮಕ್ಕಳು, ಒಂದೇ ಗಂಡು ಮಗ, ಅವನು ತೀರ್ಕೊಂಡು ಹೋಗಿದ್ದಾನೆ. ಆ ಕುಟುಂಬ ಎಷ್ಟು ನೋವನ್ನು ಅನುಭವಿಸ್ತಾ ಇದೆ. ನೀವೇ ಹೇಳ್ತೀರಿ, ಅನೇಕ ಸಂದರ್ಭಗಳಲ್ಲಿ ಒಬ್ಬ ಪ್ರಾಣತ್ಯಾಗ ಮಾಡಬೇಕಂತಂದರೆ, ಸುಯಿಸೈಡ್ ಮಾಡ್ಕೊಳ್ಬೇಕಂತಂದರೆ ಅವನು ಇದರಲ್ಲಿ ಎಷ್ಟು ನೋವಿರುತ್ತೆ, ಹೇಗೆಲ್ಲ ಇರುತ್ತೆ, ಅವನಿಗೆ ಏನೇನಾಗಿರುತ್ತೆ, ಇದನ್ನೆಲ್ಲ ಯೋಚನೆ ಮಾಡಬೇಕು. ನಮ್ಮ ಸರ್ಕಾರ ಇದ್ದಾಗ ನೀವು ಹೇಳಿದ್ರಿ, ಈಗ ಅವನಿಗೆ ನೋವೇ ಆಗಿಲ್ಲ ಅಂತೀರಾ? ಇವೆಲ್ಲ ಸಂದರ್ಭಕ್ಕೊಂದು ಮಾತಾಡೋದು ಬೇಡ. ನಮಗೆ ನಾನು ವೆರಿ ಕ್ಲಿಯರ್ ಇವತ್ತು ಹೇಳ್ತೇನೆ ನಿಮ್ಮ ಮುಂದೆ, ಪ್ರಿಯಾಂಕಾ ಖರ್ಗೆಯವರ ವಿರುದ್ಧವಾಗಿ ವೈಯಕ್ತಿಕ ಯಾರ್ದು ಏನೂ ಇಲ್ಲ, ಪಕ್ಷದ್ದು ಇಲ್ಲ, ಇದು ಟಾರ್ಗೆಟ್ಟು ಅಲ್ಲ. ಅಲ್ಲಿ ಪ್ರಸ್ತಾಪ ನಿಮ್ಮ ಹೆಸರು ಆಗಿದೆ, ನೀವು ಸಚಿವರಿದ್ದೀರಿ, ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ಗಳೇ ಇದ್ದಾರೆ ಅಲ್ಲಿ. ಆ ಗ್ಯಾಂಗ್ ಪೂರ್ತಿ ನಿಮ್ಮದು ಅಂತೇಳಿ ಆತ ಯಾರು ತೀರ್ಕೊಂಡಿದ್ದಾನೋ, ಸಚಿನ್ ತೀರ್ಕೊಂಡಿರೋ ಅವರೇ ಬರೆದಿಟ್ಟಿದ್ದಾರೆ, ಅದರಲ್ಲಿದೆ. ಸುಪಾರಿ ಕೊಟ್ಟಿದ್ದಾರೆ, ಇವರೆಲ್ಲ ಸೇರಿ ಇಂಥವ್ರನ್ನ ಇದು ಮುಗಿಸ್ಬೇಕು ಅಂತ ಅದನ್ನೆಲ್ಲ ಬರೆದಿದ್ದಾನೆ. ಅದರಲ್ಲೇನೆ ಹನಿ ಟ್ರ್ಯಾಪ್ಗೆ ಇಂಥವ್ರನ್ನೆಲ್ಲ ಇವರು ರೆಡಿ ಮಾಡ್ತಾರೆ. ಈ ಗ್ಯಾಂಗು ಹನಿ ಟ್ರ್ಯಾಪ್ ಗ್ಯಾಂಗ್ ಅವರೇ ಹೇಳಿರೋದು. ಅಂದಮೇಲೆ ಇವರೆಲ್ಲ ನಿಮ್ಮ ಫಾಲೋವರ್ಸು, ನಿಮ್ಮ ಅನುಯಾಯಿಗಳು. ಅದರಿಂದ ಏನಾಗುತ್ತೆ, ನಿಮ್ಮ ಹೆಸರು ತಳಕ ಹಾಕ್ಕೊಂಡ ಮೇಲೆ ಅದರಿಂದ ನೀವು ಜವಾಬ್ದಾರಿ, ಅದರಿಂದ ನೀವು ಹೊರಗೆ ಬರಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಅದರಿಂದ ಇದು ಸತ್ಯ ಹೊರಗಡೆ ಬರಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಆಪಾದನೆಗಳು ಸತ್ಯವ ಸುಳ್ಳ ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಈ ಕಾರಣದಿಂದಾಗಿ ಸೂಕ್ತ ಇದರಿಂದ ಅದನ್ನು ತನಿಖೆ ಮಾಡಬೇಕು. ನೀವೇನು ಮಾಡಿದ್ರಿ? ಬಟ್ಟೆ ಹರ್ಕೊಳ್ಳಿಬೇಕಾದ್ರೆ BJPನವರು ನಾನು ರಾಜೀನಾಮೆ ಕೊಡಲ್ಲ, ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದೀರಿ, ನೀವು ಯಾರಾದರೂ ನಮ್ಮ ಮನೆಗೆ ಮುತ್ತಿಗೆ ಹಾಕೋದು ಅಂತಂದರೆ ಮೊದಲೇ ಹೇಳ್ಬಿಡಿ, ಯಾರ್ಯಾರಿಗೆ ಕಾಫಿ ಟೀ ಎಲ್ಲ ನಾನು ಅರೇಂಜ್ ಮಾಡಿಸ್ಬಿಡ್ತೀನಿ. ಇದೇನು ಉದ್ದಟತನದ ಮಾತುಗಳಲ್ವಾ? ಯಾಕೆ ಸಂಬಂಧ ಮಾಡಕ್ಕೆ ಬರ್ತಾ ಇದ್ದಾರಾ? ಯಾರಾದ್ರು ನಿಮ್ಮ ಮನೆಗೆ ಮುತ್ತಿಗೆ ಅಂತಂತಂದರೆ ಅದು ಸಂಬಂಧ ಮಾಡೋಕ್ಕೆ ನೋಡಿ, ಇವೆಲ್ಲನೂ ಹೇಳ್ಬಾರ್ದು. ಇದಕ್ಕೆ ವೈಯಕ್ತಿಕ ಅಂತಲೂ ಹೇಳ್ಬಾರ್ದು. ಇದು ಜಾತಿಯನ್ನು ಇದರ ಮಧ್ಯದಲ್ಲಿ ತಗೋಬರ್ಬಾರ್ದು. ಈಗ ಜಾತಿಯನ್ನು ತಳಕ ಹಾಕ್ಲಿಕ್ಕೆ ನೋಡ್ತಿದ್ದ, ನಾನು ಕೂಡ ಅದೇ ಜಾತಿಯವನೇ, ನನಗೆ ಜಾತಿ ಬೇಕಾಗಿಲ್ಲ. ನಾವು ವಿರೋಧ ಪಕ್ಷದ ನಾಯಕರಾಗಿ ಒಂದು ಜಾತಿಗೆ ಸೀಮಿತ ಆಗಬಾರ್ದು. ನಾವು ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಅವರೇನು ನಮ್ಮ ಜಾತಿ ಅಲ್ಲ, ಆ ಕುಟುಂಬ ಹಿಂದುಳಿದ ಸಮುದಾಯದವರವರು, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು, CODಗೆ ಕೊಟ್ಟರೆ ಇದರಿಂದ ಏನೂ ಬರೋದಿಲ್ಲ. ಮಂತ್ರಿಗಳೇ ನನಗೆ ಇಂಥವರಿಂದ ನೀವು CODಗೆ ತನಿಖೆ ಕೊಡಿ ಅಂದರೆ ನೀವು ಸರ್ಕಾರ CODಗೆ ಕೊಡೋದಾದರೆ ಅಲ್ಲಿಗೆ ಅವರು ಬಯಸಿದ್ದು ಹಾಲು ಅನ್ನ, ಕೊಟ್ಟಿದ್ದು ಹೇಳಿದ್ದು ಹಾಲು ಅನ್ನ ಅಂತ ಆಯ್ತಲ್ಲ. ಅಂದರೆ ಇದರಲ್ಲಿ ಏನು ಅರ್ಥ ಇದೆ? ಸರ್, ಈಗ ನೀವು ಹೇಳಿದ್ದಂತೂ COD ತನಿಖೆಯಿಂದ ನ್ಯಾಯ ಸಿಗಲ್ಲ ಅಂತ. ಒಂದು ಕಡೆ ಸುಪಾರಿ, ಮತ್ತೊಂದು ಕಡೆ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಇದ್ದು, ಅಂದರೆ ಈ ವಿಚಾರಣೆ ಎಲ್ಲ ಮಾಡ್ಬೇಕಾದ್ರೆ COD ತನಿಖೆ ಎಲ್ಲ CBI ತನಿಖೆ ಕೊಡಬೇಕು ಅಂತ ಹೇಳ್ತೇನೆ. ಸುಪಾರಿ ಅಂದ ತಕ್ಷಣವೇ ಅವ್ರ ಹೆಸರುಗಳು ಬಂದಿದೆ ಅಲ್ಲಿ. ಆ ಹೆಸರುಗಳು ಸೋಲಾಪುರದ್ದು, ಮಹಾರಾಷ್ಟ್ರ, ಇಂಟರ್ ಸ್ಟೇಟ್ ಆಗೋಯ್ತಲ್ಲ. ಇದು ನೀವು ಹೆಂಗೆ ಮಾಡೋಕ್ಕಾಗುತ್ತೆ? ಅದಕ್ಕೆ CID ಕೊಡಬೇಕು. ಆಮೇಲೆ ಇದು ನಮ್ಮ ವಾದ ಅಲ್ಲ, ಮೊದಲನೇದಾಗಿ ಆ ಕುಟುಂಬದ ವಾದ. ಯಾಕೆ ಅಂತಂದರೆ ಅವ್ರು ಹೋಗಿ 24 ಗಂಟೆ, ಅವನು 22 ಗಂಟೆ ಅವರು ಬದುಕಿರುವಾಗಲೇ ಅವನೆಲ್ಲೂ ಓಡಾಡ್ತಿರ್ಬೇಕಾದ್ರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೋಗಿ ನೀವು ಕಂಪ್ಲೇಂಟ್ ತಗೊಳ್ಳೇ ಇಲ್ಲ.
ಅವರೇ ಹೇಳ್ತಾರೆ. ನಾವು ಹೋಗಿ ಕಂಪ್ಲೇಂಟ್ ಕೊಟ್ರೆ ಇದನ್ನ ನೋಡ್ಬಿಟ್ಟು ಇದ್ರಲ್ಲಿ ಬಂದಿದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ, ಅದೇನಾದ್ರೂ ಬಂದ್ಕೊಂಡ್ಲಿ ಮೊದಲು ಅವ್ನ ಪ್ರಾಣ ಉಳಿಸೋಣ ಅಂತ ಹೇಳಿದ್ರೆ ಇವರೆಲ್ಲ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪರೀಕ್ಷೆಗಳಿಗೆ ಓದ್ತಾರಲ್ಲ, ಆ ರೀತಿ ಓದ್ಕೊಂಡು ಕೂತಿದ್ದಾರೆ ಅಂತೆ. ಅವ ಈ ಎಲ್ಲ ಹೆಸರುಗಳು ಬಂದ್ಬಿಟ್ಟ ಮೇಲೆ ಇದ್ಯಾವುದು ದೊಡ್ಡ ಕೇಸ್ ಆಗುತ್ತೆ, ನಾವೇ ಹಾಕಿದ್ರಲ್ಲಿ ತಲೆ ಹಾಕ್ಬೇಕು, ಆ ಸ್ಟೇಷನ್ಗೆ ಹೋಗಿ ಈ ಸ್ಟೇಷನ್ಗೆ ಹೋಗಿ ಅಂತ ಅವರನ್ನು ಅಲ್ದಾಡ್ಸಿದ್ರು. 2 ಗಂಟೆ ಮಧ್ಯಾಹ್ನ ನಾವು ಹೋಗಿದ್ದು, 9 ಗಂಟೆ ಆದ್ರೂ ಇವ್ರು ಏನು ಮಾಡಲಿಲ್ಲ, ನಮ್ಮನ್ನು ಇಲ್ಲಿಗೆ ಅಲ್ದಾಡಿಸಿದ್ರು. ಅದರಿಂದ ನಾವು ಕೊನೆಯಲ್ಲಿ ಒಂದು FIR ಈ FIR ಮಾಡಿದ್ರಂತೆ ಅವರು. ಹನಿ ಟ್ರ್ಯಾಪ್ ಅಂತ ಹೇಳಿದ್ರೆ ಅದೇನು ಸರ್ ಮಾಹಿತಿ ಸರ್? ಅದು ನನಗೆ ಅದೇ ಗೊತ್ತಿಲ್ಲ. ಈಗ ಹನಿ ಟ್ರ್ಯಾಪ್ಗೆ ಇವರು ಈಗ ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಹನಿ ಟ್ರ್ಯಾಪ್ನ ವಿಚಾರಗಳು ಬಹಳಷ್ಟು ಮುನ್ನೆಲೆಗೆ ಬಂದಿದ್ವು, ಚರ್ಚೆ ಆಗ್ತಿದ್ವು. ಈಗ ಅನಿಸ್ತದೆ ಈ ಹನಿ ಟ್ರ್ಯಾಪ್ಗೂ ಇವರೇ ಕಾರಣನಾ, ಈ ಗ್ಯಾಂಗ್ ಅದೇ ಕೆಲಸನ ಮಾಡ್ತಿತ್ತ? ಇವೆಲ್ಲನೂ ಇರೋದ್ರಿಂದ ಇದು ಫ್ಯಾಕ್ಟ್ ತಿಳ್ಕೊಬೇಕಂದ್ರೆ ಇದು ಇನ್ವೆಸ್ಟಿಗೇಷನ್ ಆಗಬೇಕು. ಅದರಿಂದಾಗಿ ಕೇಳ್ತಾ ಇರೋದೇ ಹೊರತು ಬೇರೇನೂ ಇದರಲ್ಲಿ ಉದ್ದೇಶ ಇಲ್ಲ. ಒಂದು ಸಮಯ ನಾನು ಹೇಳ್ತೇನೆ, ಬಿಜೆಪಿಯರು ಯಾರಾದರೂ ಇಷ್ಟೊತ್ತಿಗೆ ಇಷ್ಟು ಮಾಡಿಬಿಟ್ಟಿದ್ರೆ ಕಾಂಗ್ರೆಸ್ಸು ಇಡೀ ರಾಜ್ಯಕ್ಕೆ ಬೆಂಕಿ ಆಗ್ತಿತ್ತು. ನಾವು ನ್ಯಾಯಯುತವಾಗಿ ನಮ್ಮ ಹೋರಾಟ ಕೇಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಅಂದ್ರೆ ಯಾರು ಅವರು ಆಪ್ತ ಮತ್ತೆ ರಾಜು ಕಪ್ಗಲ್ ಅಂತ ಇದ್ದಾರೆ, ಅವ್ರು ಸಂಬಂಧಪಟ್ಟಂತೆ ಅವರು ಒಂದು ಹೇಳಿಕೆ ಕೊಟ್ಟಿರೋದು ಅಂದ್ರೆ ಒಂದಷ್ಟು ದುಡ್ಡು ಕೂಡ ಇವ್ರ ಅಕೌಂಟ್ಗೆ ಬಂದಿದೆ, ಸಚಿನ್ ಅವ್ರ ಅಕೌಂಟ್ಗೆ ಅಂತ. ದುಡ್ಡು ವ್ಯವಹಾರ ಹಿನ್ನೆಲೆಯಲ್ಲಿ ಕೂಡ ಇದು ಇಡಿ ತನಿಖೆ ಆ ಥರದೆಲ್ಲ ಬೇರೆ ತನಿಖೆ ಆಗ್ಬೇಕಂತ ಏನಾದ್ರು ಅನ್ಸುತ್ತಾ ನಿಮ್ಗೆ? ನೋಡಿ, ಸರ್ಕಾರ ಮನಸ್ಸು ಮಾಡಿ ಇದು ಯಾವುದೇ ತನಿಖೆ ಕೊಡ್ಲಿ, ಸತ್ಯ ಹೊರಗೆ ಬನ್ನಿ. ನಾನು ಹೇಳ್ತಕ್ಕಂಥದ್ದು ದುಡ್ಡು ಅವನಿಗೆ ಕೊಟ್ಟಿಲ್ಲ, ಇವ್ರು ಕಿತ್ಕೊಂಡಿದ್ದಾರೆ. ನಾವು ಹೇಳಿದೀವ? ಏನಿಲ್ಲ. ದುಡ್ಡಿನ ಬಗ್ಗೆ ನಮ್ಮದು ಪ್ರಸ್ತಾಪ ಇಲ್ಲ. ನಮಗೆ ವ್ಯಕ್ತಿಯ ಸಾವು, ಸುಪಾರಿ, ಹನಿ ಟ್ರ್ಯಾಪ್, ಈ ಮೂರಕ್ಕೆ ಅವ್ರು ಉತ್ತರ ಕೊಡ್ಬೇಕು ನಮಗೆ. ನೀವು ಅವ್ರಿಗೆ ದುಡ್ಡು ಕೊಟ್ಟಿದ್ರ, ಅವರಿಂದ ಇವ್ರು ಇಸ್ಕೊಂಡಿದ್ರ, ಅದನ್ನ ಇತ್ಯರ್ಥ ಮಾಡಿ, ಎನ್ಕ್ವೈರಿ ಮಾಡಿ ಅದಕ್ಕೆ ಸೂಕ್ತ ವೇದಿಕೆಯಲ್ಲಿ ಅವ್ರಿಗೆ ಉತ್ತರ ಕೊಟ್ಕೊಳ್ಳಿ. ನಮಗೆ ಸಂಬಂಧ ಇಲ್ಲ. ಹನಿ ಟ್ರ್ಯಾಪ್ ಇವರೆಲ್ಲ ಕೂಡ ಬಗೆಹರ್ಸಕ ಅಂದ್ರೆ ಇವರೆಲ್ಲ ಕೂಡ ಅದನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕಾಗಲ್ಲ ಅಂತ ಅನ್ಸುತ್ತಾ? ಅಲ್ಲ, ಅವೆಲ್ಲ ಮಾಡ್ಬೋದು, ಬಟ್ ನೀವು ಸುಪಾರಿದು ಹೇಗೆ ಮಾಡ್ತೀರಿ? ಆಮೇಲೆ ಸಚಿವರು ಸುಪಾರಿ ಅಂತ ಬಂದಾಗ ಅದು ಸಣ್ಣ ವಿಷಯ ಆಗೋದಿಲ್ಲ. ಸುಪಾರಿ ಅಂತಂದ್ರೆ 4 ಜೀವಗಳಲ್ಲೂ ಇದೆಯಲ್ಲ, ಆ 4 ಜೀವಗಳಿಗೆ ಸುಪಾರಿ ಅಂತಂದ್ರೆ ಇದು ಯಾರೋ ಸಣ್ಣ ವ್ಯಕ್ತಿಗಳಲ್ಲ. ಒಬ್ಬ ಸಚಿವರ ಮೇಲೆ ಆಪಾದನೆ ಬಂದಾಗ ಇದು ನನ್ನ ಮೇಲೆ ಬಂದಿರತಕ್ಕಂಥ ಆಪಾದನೆಯಿಂದ ನಾನು ಹೊರಗೆ ಬರಬೇಕು, CBIಗೆ ಕೊಡಿ ಅಂತ ಅವರೇ ಹೇಳಬೇಕಾಗಿತ್ತು. ಹನಿ ಟ್ರ್ಯಾಪ್ ಅಂತ ಯಾಕೆ ಅನುಮಾನ ಬಂತು ಸರ್? ಚಲೋದಿಂದ ನನಗೆ ಗೊತ್ತಿಲ್ಲ. ಅದರಲ್ಲಿದೆ, ನೋಟಲ್ಲಿದೆ, 7 ಪೇಜ್ ನೋಟ್ ಇದೆಯಲ್ಲ, ಅದರಲ್ಲಿದೆ. ಇದು ಈ ಗ್ಯಾಂಗು ಹನಿ ಟ್ರ್ಯಾಪ್ ಕೂಡ ಮಾಡ್ತಿತ್ತು ಅಂತೇಳಿ ಅದಕ್ಕೆ ಅವರೇ ಉತ್ತರ ಕೊಡ್ಬೇಕಲ್ಲ. ಈಗ ಹನಿ ಟ್ರ್ಯಾಪ್ ಅಂತ ಹೇಳೋದ್ರಲ್ಲಿ ಕೂಡ ಇದು ಬೇರೆ ಬೇರೆ ರೀತಿ ಕೂಡ ಎಲ್ಲ ತಿರುಗಳು, ಒಂದಷ್ಟು ಅನುಮಾನಗಳು, ಒಂದಷ್ಟೆಲ್ಲ ಆಗ್ಬೋದು ಅಂತ ಅನ್ಸುತ್ತೆ ಸರ್? ಅಷ್ಟೇ. ಅದರಿಂದಾಗಿ ಇದು ಎನ್ಕ್ವೈರಿ ಆದರೆ ಎಲ್ಲವೂ ಕೂಡ ಹೊರಗಡೆ ಬರ್ತದೆ. ಪ್ರಿಯಾಂಕರ್ಗೆ ಅವರು ಒಂದು ಮಾತನ್ನ ಹೇಳಿದ್ರು, ಏನು ಮನೆಗೆ ಬರಲಿ ಅಂದ್ರೆ ಏನು ಮುತ್ತಿಗೆಗೆ ಬರಲಿ ಟೀ ಕೊಟ್ಟು ಕಳಿಸ್ತೀರಿ ಬಿಜೆಪಿ ನಾಯಕರಿಗೆ ಅಂತ. ಈ ಮುತ್ತಿಗೆ ಕಾರ್ಯಕ್ರಮ ಹಾಕೊಳ್ತೀರಾ? ಈ ದೇಶದಲ್ಲೇ ಆಗದೆ ಇರೋ ಒಂದು ಹೊಸ ವ್ಯವಸ್ಥೆ ಅಂತ ಕಾಣುತ್ತೆ ಇದು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುತ್ತಿಗೆ ಹಾಕ್ಲಿಕ್ಕೆ ಬಂದವರಿಗೆ ಕಾಫಿ ಟೀ ಕೊಟ್ಟಿದ್ದು ನನಗೆ ಇದು ಕೇಳಿಲ್ಲ. ಬಹಳ ಬುದ್ಧಿವಂತರವರು, ಅದರಿಂದಾಗಿ ಕಾಫಿ ಟೀನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ. ಜನ ಅವ್ರ ಹತ್ರ ಕಾಫಿ ಟೀ ಕುಡಿಯೋರು ಯಾರಾದರೂ ಇದ್ರೂ ಹೋಗ್ಲಿ.